ಈ ಗುಡಿಯ ಒಂದು ಇತಿಹಾಸವನ್ನು ದಾಖಲೆ ಮಾಡಿರುವಂತಹ ಒಂದು ಶಾಸನ ಇದು. ಮತ್ತು ಇದೇ ಒಂದು ಶಾಸನದ ಒಂದು ಮಾಹಿತಿ ಪ್ರಕಾರ ಬಂದು ಹೊಯ್ಸಳ ಕಾಲದಲ್ಲಿ ಸುಮಾರು 500 ಗ್ರಾಮಗಳಿಗೆ ನ್ಯಾಯವನ್ನು ಹೇಳ್ತಿದ್ದ ಸ್ಥಳ ಕೂಡ. ಅಂದ್ರೆ ಇಂದಿನ ಕಾಲದಲ್ಲಿ ಇದೊಂದು ಕೋರ್ಟ್ನ ರೀತಿ ಈ ಸ್ಥಳ ಕೂಡ ಫಂಕ್ಷನ್ ಮಾಡ್ತಿದ್ದು ಕೂಡ ನಮ್ಗೆ ಕಂಡು ಬರುತ್ತೆ. ಸಾಕಷ್ಟು ವಿದ್ವಾಂಸರು ಹೇಳಿರೋ ಪ್ರಕಾರ ವಿಜಯನಗರದ ಕಾಲದಲ್ಲಿ ಈ ಒಂದು ಶಿಲ್ಪಗಳನ್ನ ಇಲ್ಲಿ ತಂದು ಇಡುವ ಮೊದಲು ಏನಾಗಿರ್ಬೋದು ಇತ್ತು ಅಂದ್ರೆ ಇದು ಬಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಪ್ರತಿಷ್ಠಾಪನೆ ಇಲ್ಲಾಗಿತ್ತು ಅಂತ ಕೂಡ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತಿಗೆ ನಾವು ಆಸಂದಿಯ ಮತ್ತೊಂದು ಗುಡಿ ಹತ್ರ ಇದ್ದೀವಿ. ಇದನ್ನ ಬಲ್ಲೇಶ್ವರ ಅಥವಾ ವೀರಭದ್ರೇಶ್ವರ ಅಂತ ಕೂಡ ಕರೀತಾರೆ. ಹಿಂದೆ ಇದು ಅಂದ್ರೆ ಹೊಯ್ಸಳ ಕಾಲದಲ್ಲಿ ಇದು ಬಲ್ಲೇಶ್ವರ ದೇಗುಲ ಅಂತಾನೆ ಚಾಲ್ತಿನಲ್ಲಿತ್ತು, ಅಂದ್ರೆ ಆ ಒಂದು ಹೆಸರಿನಲ್ಲೇ ಚಾಲ್ತಿನಲ್ಲಿತ್ತು. ಆದರೆ ಮುಂದಿನ ಕಾಲದಲ್ಲಿ ಒಂದು ವಿಜಯನಗರದ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಇಲ್ಲಿ ವೀರಭದ್ರನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋ ಕಾರಣ ಇವತ್ತಿಗೆ ಕೂಡ ಇದನ್ನ ವೀರಭದ್ರ ಗುಡಿ ಅಂತಾನೆ ಸ್ಥಳೀಯರು ಗುರುತಿಸ್ತಾರೆ. ಇನ್ನು ಈ ದೇಗುಲದ ಇತಿಹಾಸವನ್ನ ಇಲ್ಲೇ ಸ್ಥಳೀಯವಾಗಿ ನಿಲ್ಲಿಸಿರುವಂಥ ಒಂದು ಕಲ್ಬರಹದಿಂದ ಒಂದಷ್ಟು ಮಾಹಿತಿ ತಿಳಿಯುತ್ತೆ. ಈ ಶಾಸನದ ಪ್ರಕಾರ ಈ ಒಂದು ದೇಗುಲವನ್ನ ಸಾಮಾನ್ಯ ಶಕ 1205ರಲ್ಲಿ ಹೊಯ್ಸಳ ವೀರಬಲ್ಲಾಳನ ಪ್ರಧಾನಮಂತ್ರಿಯಾಗಿದ್ದಂತಹ ಅರಹಯ ಸಾಹಣಿ ಅನ್ನುವ ಒಬ್ಬ ಪ್ರಧಾನಮಂತ್ರಿ ಇಲ್ಲಿ ಆಡಳಿತ ಮಾಡ್ತಿದ್ದಂತಹ ವೈಜರಸನಿಗೆ ಈ ದೇಗುಲಕ್ಕೆ ಸಾಕಷ್ಟು ದಾನದತ್ತಿಗಳನ್ನು ನೀಡಲು ಆದೇಶ ನೀಡಿದ್ದ ಅನ್ನೋದು ಕೂಡ ಈ ಶಾಸನದಿಂದ ಕಂಡುಬರುತ್ತೆ. ಹಾಗಾಗಿ ಇತಿಹಾಸಕಾರರು ಇದನ್ನ 1205ನೇ ಇಸ್ವಿನಲ್ಲಿ ಕಟ್ಟಿರೋ ಗುಡಿ ಅಂತ ಕೂಡ ಕರೀತಾರೆ. ಮುಂದಿನ ಭಾಗವಾಗಿ ನೋಡಿದ್ರೆ ಇದು ಯಾವುದೋ ಒಂದು ಕಾರಣದಲ್ಲಿ ಅಂದ್ರೆ ಹೊಯ್ಸಳರ ಮೇಲೆ ಬಂದು ಈ ಮಲ್ಲಿಕ್ ಕಫೂರ್ನ ಒಂದು ದಾಳಿ ಏನಾಗಿರುತ್ತೋ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಪೂಜೆ ನಿಂತೋಗಿರೋ ಸಾಧ್ಯತೆ ಕೂಡ ಇದೆ. ಹೊಯ್ಸಳರ ನಂತರ ಇಲ್ಲಿಗೆ ಅಧಿಕಾರಕ್ಕೆ ಬಂದಂತ ಒಂದು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರು ಇಲ್ಲಿ ಅವತ್ತಿಗಾಗಲೇ ಒಂದು ಮೂರ್ತಿಗಳನ್ನ ಹೊತ್ತೊಯ್ಯಲಾಗಿತ್ತಲ್ಲ, ಅದ್ರ ಬದಲಿಗೆ ಬಂದು ಇವತ್ತಿಗೆ ವೀರಭದ್ರನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಇತಿಹಾಸದ ಪುಟಗಳಿಂದ ನಮಗೆ ದಾಖಲೆಗಳು ಸಿಗುತ್ತೆ. ಇನ್ನು ಒಳಗಡೆ ಬಂದರೆ ನಿಮಗೆ ಇಲ್ಲಿ ಸಾಕಷ್ಟು ಹಲವು ಅಚ್ಚರಿಗಳನ್ನು ನಿಮ್ಗೆ ಇಲ್ಲಿ ಕಂಡು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಹೇಳ್ದಂಗೆ ಈ ಗುಡಿಯ ಒಂದು ಇತಿಹಾಸವನ್ನು ದಾಖಲೆ ಮಾಡಿರುವಂತಹ ಒಂದು ಶಾಸನ ಇದು. ಮತ್ತು ಇದೇ ಒಂದು ಶಾಸನದ ಒಂದು ಮಾಹಿತಿ ಪ್ರಕಾರ ಬಂದು ಹೊಯ್ಸಳ ಕಾಲದಲ್ಲಿ ಸುಮಾರು 500 ಗ್ರಾಮಗಳಿಗೆ ನ್ಯಾಯವನ್ನು ಹೇಳ್ತಿದ್ದ ಸ್ಥಳ ಕೂಡ. ಅಂದ್ರೆ ಇಂದಿನ ಕಾಲದಲ್ಲಿ ಇದೊಂದು ಕೋರ್ಟ್ನ ರೀತಿ ಈ ಸ್ಥಳ ಕೂಡ ಫಂಕ್ಷನ್ ಮಾಡ್ತಿದ್ದು ಕೂಡ ನಮ್ಗೆ ಕಂಡು ಬರುತ್ತೆ. ಇದನ್ನ ನಾವು ದೇವಸ್ಥಾನಗಳ ಒಂದು ರಚನೆಗಳಲ್ಲಿ ಕಟಾಂಜನ ಅಂತ ಕರೀತಾರೆ. ಅಂದ್ರೆ ಒಂದು ಮೆಟ್ಟಿಲಿನ ಒಂದು ಭಾಗ. ಈ ಒಂದು ಮೆಟ್ಟಿಲಿನ ಭಾಗ ಬಹುಶಃ ಬೇರೆ ಕಡೆ ಎಲ್ಲೋ ಬಿದ್ದೋಗಿದ್ದಂಥ ಒಂದು ಮೆಟ್ಟಿಲ ಭಾಗ ಇರ್ಬೋದು. ಅದು ಕಾಲದ ಒಂದು ನಂತರ ಅಂದ್ರೆ ಯಾವುದೋ ಒಂದು ಕಾಲದಲ್ಲಿ ಈ ಒಂದು ಕಟಾಂಜನವನ್ನ ಇಲ್ಲಿ 2 ಕಟಾಂಜನ ಇದೆ, 2 ಕಟಾಂಜನವನ್ನ ಕೂಡ ಇಲ್ಲಿ ತಂದು ಇಟ್ಟಿರೋದು ಕೂಡ ನಮಗೆ ಕಂಡು ಬರುತ್ತೆ. ಇನ್ನು ಈ ಒಂದು ಕಟಾಂಜನವನ್ನ ನೀವು ನೋಡಿದ್ರೆ ಮೇಲ್ಗಡೆ ಗಂಧರ್ವರು ಅಪ್ಸರಿಯರು ಇರೋದನ್ನ ಕೆತ್ತಿದ್ದಾರೆ. ಇದ್ರ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ವಾಮನನು ಬಂದು ಬಲಿ ಚಕ್ರವರ್ತಿ ಹತ್ರ ಬಂದು ದಾನವನ್ನ ಕೇಳ್ತಿರೋದನ್ನು ಕೂಡ ಕೆತ್ತಿದ್ದಾರೆ. ಈ ದಾನದ ಪ್ರಕಾರ ಬಂದು ವಿಷ್ಣು ಮುಂದಿನ ಇದರಲ್ಲಿ ಬಂದು ಭೂಮಿಯನ್ನ ಕೇಳ್ತಾನೆ, ಅಂದ್ರೆ 3 ಅಳತೆಯ ಭೂಮಿಯನ್ನು ಕೇಳಿ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿರೋದು ಕೂಡ ಇಲ್ಲಿ ನಿಮಗೆ ಕಂಡು ಬರುತ್ತೆ. ಇದ್ರ ಜೊತೆಗೆ ಇಲ್ಲೊಂದು ಮತ್ತೊಂದು ಆಶ್ಚರ್ಯಕರವಾದ ಮತ್ತೊಂದು ಉಬ್ಬು ಶಿಲ್ಪ ಇದು ನೀವು ನೋಡ್ಬೋದು. ಇದು ಗರುಡ ಬಂದು ವಿಷ್ಣುವಿನ ಒಂದು ವಾಹನ. ಈ ಗರುಡ ಬಂದು ಈ ವ್ಯಕ್ತಿಯನ್ನ ಯಾವುದೋ ಒಂದು ಕಾರಣಕ್ಕೆ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಸೊ ಇದ್ರ ಒಂದು ಮಾಹಿತಿ ಪ್ರಕಾರ ಏನಂದ್ರೆ ಬಲಿ ಚಕ್ರವರ್ತಿ ಎಲ್ಲಿ ವಿಷ್ಣುವಿಗೆ ದಾನವನ್ನ ಕೊಟ್ಬಿಡ್ತಾನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವನ ಸಹಾಯಕರು ಬಂದು ಬಲಿ ಚಕ್ರವರ್ತಿಯನ್ನ ನಿಲ್ಲಿಸಲು ಹೋದ ಸಂದರ್ಭದಲ್ಲಿ ಈ ಒಂದು ಗರುಡ ಬಂದು ಅವನ ಹತೋಟಿಗೆ ತಗೋತಾ ಇರೋದು ಕೂಡ ಇಲ್ಲಿ ಕೆತ್ತಿದ್ದಾರೆ. ಒಟ್ಟಾರೆ ನೀವು ಇದನ್ನ ಉಬ್ಬು ಶಿಲ್ಪವನ್ನು ನೀವು ಇದನ್ನು ನೋಡಿದ್ರೆ ಅಂದ್ರೆ ಈ ಒಂದು ಕಟಾಂಜನವನ್ನು ನೋಡಿದ್ರೆ ಇದು ನಿಮಗೆ ಮಕರ ಯಾಳಿ ಅಂತ ಕರೀತಾರೆ. ಈ ಮಕರ ಯಾಳಿಯ ಒಳಗೇನೆ ಈ ಒಂದು ಕಟಾಂಜನವನ್ನು ಕೂಡ ಕೆತ್ತಲಾಗಿದೆ. ಮತ್ತೆ ಈಗಾಗಲೇ ತೋರಿಸ್ದಂಗೆ ಈ ಕಡೆದು ಇನ್ನೊಂದು ಕಟಾಂಜನದಲ್ಲೂ ಕೂಡ ನೀವು ಮಕರವನ್ನು ನೋಡ್ಬೋದು, ಮಕರ ಯಾಳಿಯನ್ನ. ಇದ್ರ ಜೊತೆಗೆ ಇದು ನಟರಾಜನ ಒಂದು ಉಬ್ಬು ಶಿಲ್ಪ ಕೂಡ ನಿಮಗೆ ಕಂಡುಬರುತ್ತೆ. ನಟರಾಜನ ಉಬ್ಬು ಶಿಲ್ಪದ ಜೊತೆಗೆ ಬಂದು ವಾದ್ಯಗೋಷ್ಠಿಗಳನ್ನು ಮಾಡ್ತಿರೋಂತಹ ಒಂದಿಷ್ಟು ರಚನೆಯಲ್ಲಿ ನೀವು ಕಾಣಬಹುದು. ಇನ್ನು ಹೊಯ್ಸಳರ ಈ ಒಂದು ತೆರೆದ ಮಂಟಪ ಅಂತ ನಾವೇನು ನೋಡ್ತಾ ಇದ್ದೀವೋ, ಈ ತೆರೆದ ಮಂಟಪದ ಒಂದು ಕಕ್ಷಾಸನ ಅಂತ ನಾವೇನು ನೋಡ್ತಾ ಇದ್ದೀವೋ, ಈ ಕಕ್ಷಾಸನದಲ್ಲಿ ನಿಮಗೆ ಹೊಯ್ಸಳರ ಕಾಲದ ಒಂದು ಕಂಬಗಳ ರಚನೆ ಕೂಡ ಕಂಡುಬರುತ್ತೆ. ಮಿಕ್ಕ ಎಲ್ಲ ಗುಡಿಗಳ ಹಾಗೆ ಇಲ್ಲೂ ಕೂಡ ಒಂದು ನಟರಾಜ ಮತ್ತು ಅಷ್ಟದಿಕ್ಪಾಲಕರ ಒಂದು ಉಬ್ಬು ಶಿಲ್ಪ ಕೂಡ ಇಲ್ಲಿ ಕೆತ್ತಿದ್ದಾರೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ
ಇವಾಗ ನಾವು ಬಲ್ಲೇಶ್ವರ ಗುಡಿಯನ್ನ ಒಳಗಿನ ಒಂದು ಭಾಗದಲ್ಲಿದ್ದೀವಿ. ನೀವೀಗ ಇದನ್ನು ನೋಡ್ತಾ ಇರೋದು ಇದು ನವರಂಗಗಳು ಅಂತ ಕರೆಯೋದು. ಈಗಾಗಲೇ ಹೇಳ್ದಂಗೆ ಬಲ್ಲೇಶ್ವರ ಬಂದು ತ್ರಿಕೂಟ ಮಾದರಿಯ ಗುಡಿ. ಸೊ ಹಿಂದಿನ ವಿಡಿಯೋನಲ್ಲಿ ನೀವು ಈಗಾಗಲೇ ನೋಡಿರ್ಬೋದು, ಅದರಲ್ಲಿ ದ್ವಿಕೂಟ ಮಾದರಿಯ ಗುಡಿ ಅಂದರೆ ಏನು ಅನ್ನೋದನ್ನು ತೋರಿಸಿದ್ವಿ. ಇದು ತ್ರಿಕೂಟ ಮಾದರಿಯ ಗುಡಿ ಯಾಕಂದರೆ ಇಲ್ಲಿ 3 ಗರ್ಭಗುಡಿಗಳಿದೆ. ಇನ್ನು ಈ ಗುಡಿಯ ಒಂದು ವಿಶೇಷತೆ ಏನಂದರೆ, ಹಿಂದೆ ಹೊಯ್ಸಳರ ಕಾಲದಲ್ಲಿ ಏನು ಈ ಗುಡಿಯ ಒಂದು ನಿರ್ಮಾಣ ಆಗಿತ್ತೋ ಅವು ಆಗಿನ ಒಂದು ಕಾಲದ ಯಾವುದೇ ಒಂದು ಮೂರ್ತಿ ಇವತ್ತಿಗೆ ಉಳ್ಕೊಂಡಿಲ್ಲ. ಬದಲಾಗಿ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನು ಕರಿತೀವೋ ಅವ್ರ ಕಾಲದಲ್ಲಿ ಇಲ್ಲಿ ಬೇರೆ ಒಂದಷ್ಟು ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಪೂಜೆ ಆಗೋದಕ್ಕೆ ಒಂದು ಅನುಕೂಲ ಕೂಡ ಮಾಡಿಕೊಟ್ಟಿರೋ ಕಾರಣ ಬಂದು ಇವತ್ತಿಗೂ ಕೂಡ ಈ ಒಂದು ಗುಡಿ ಸುವ್ಯವಸ್ಥಿತವಾಗಿದೆ ಮತ್ತು ಇವತ್ತಿಗೂ ಕೂಡ ಪೂಜೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾದ ಒಂದು ಆಕರ್ಷಣೆ ಏನಂದರೆ, ಇಲ್ಲಿ ಬನ್ನಿ, ಇಲ್ಲಿ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಬಗ್ಗೆ ನಾವು ಮಾತಾಡೋದಾದರೆ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಬಂದು ತುಂಬ ಪ್ರಚಲಿತವಾಗಿ ಎಲ್ಲ ಕಡೆ ಜನಪ್ರಿಯವಾದಂತಹ ಒಂದು ದೇವರು ಕೂಡ ಹೌದು. ಸೊ ಇದು ವಿಜಯನಗರ ಕಾಲದಲ್ಲಿ ಕೆತ್ತನೆ ಮಾಡಿ ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿದ್ವಾಂಸರು ಹೇಳಿರೋ ಪ್ರಕಾರ ವಿಜಯನಗರದ ಕಾಲದಲ್ಲಿ ಈ ಒಂದು ಶಿಲ್ಪಗಳನ್ನು ಇಲ್ಲಿ ತಂದು ಇಡುವ ಮೊದಲು ಏನಾಗಿರ್ಬೋದಿತ್ತು ಅಂದರೆ, ಇದು ಬಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಪ್ರತಿಷ್ಠಾಪನೆ ಇಲ್ಲಾಗಿತ್ತು ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲಿನ ಒಂದು ಮೇಲ್ಛಾವಣಿಯಲ್ಲಿ ನೀವು ನೋಡ್ಬೋದು, ಇದು ಕೂಡ ಅಷ್ಟದಿಕ್ಪಾಲಕರ ಒಂದು ಶಿಲ್ಪವನ್ನು ನೋಡ್ಬೋದು ನೀವು. ಈ ಅಷ್ಟದಿಕ್ಪಾಲಕರ ಒಂದು ಶಿಲ್ಪದ ಮಧ್ಯದಲ್ಲಿ ನಟರಾಜ ಒಂದು ನೃತ್ಯ ಮಾಡ್ತಿರೋವಂಥ ಒಂದು ಶಿಲ್ಪ ಕೂಡ ಆಗಿದೆ. ಮತ್ತು ಹಿಂದೆ ಈ ಸ್ಥಳದಲ್ಲಿ ಬಂದು ಲಿಂಗ ಸ್ವರೂಪಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆರಾಧನೆ ಮಾಡಲಾಗಿತ್ತು ಅಂತ ಕೂಡ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ. ಆದರೆ ಇವತ್ತಿಗೆ ಒಂದು ಅದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತೋ ಆ ಒಂದು ಪ್ರಕಾರದಲ್ಲಿ ಈಗಲೂ ಉಳ್ಕೊಂಡಿಲ್ಲ. ಇನ್ನು ಇಲ್ಲಿನ ಮತ್ತೊಂದು ಗರ್ಭಗುಡಿಯನ್ನು ನೀವು ನೋಡೋದಾದರೆ, ಇಲ್ಲಿ ಇವತ್ತಿಗೆ ಒಂದು ಉತ್ಸವದ ಒಂದು ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಮತ್ತೆ ಕೆಲವರು ವಿದ್ವಾಂಸರ ಪ್ರಕಾರ ಸೂರ್ಯನ ಗುಡಿ ಕೂಡ ಆಗಿರಬಹುದು ಹಿಂದೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಅನ್ನೋದಾಗಿ ನೀವೇನಾದ್ರು ನೋಡಿದ್ರೆ, ಇವತ್ತಿಗೆ ಪಾಣಿಪೀಠದ ಮೇಲೆ ನೀವು ನೋಡಿದ್ರೆ ನಿಮಗೆ ವೀರಭದ್ರನ ಒಂದು ಶಿಲ್ಪ ಕಂಡು ಬರುತ್ತೆ. ಆದರೆ ಅದರ ಕೆಳಗಿನ ಒಂದು ಭಾಗ ನೀವು ನೋಡಬೇಕು. ಸೊ ಅದರ ಪಾಣಿಪೀಠದ ಕೆಳಭಾಗದಲ್ಲಿ ನೋಡಿದ್ರೆ 7 ಒಂದು ಕುದುರೆಗಳ ಒಂದು ಉಬ್ಬು ಶಿಲ್ಪ ಇದೆ. ಹಾಗಾಗಿ ಇದು ಸೂರ್ಯನ ಒಂದು ಗುಡಿ ಕೂಡ ಆಗಿರ್ಬೋದು ಅಂತ ಕೆಲವು ವಿದ್ವಾಂಸರು ಹೇಳಿದ್ದಾರೆ. ಇನ್ನು ನಮ್ಮ ಜೊತೆ ಇದ್ದಾರೆ ವೀರಭದ್ರಪ್ಪ ಅವರು ಈ ಗುಡಿನ ಈಗಲೂ ನೋಡ್ಕೋತಾ ಇರೋದು ಇವರೇನೆ, ಇಲ್ಲಿನ ಅರ್ಚಕರು. ಸೊ ಅವ್ರ ಬಾಯಿಂದನೇ ಒಂದಷ್ಟು ವಿಷಯಗಳನ್ನ ಕೇಳೋಣ. ಸರ್ ನಮಸ್ಕಾರ. ಸೊ ಎಷ್ಟು ತಲೆಮಾರಿಂದ ಇದು ನಡ್ಕೊಂಡ್ ಬರ್ತಾ ಇದೆ? ಗೊತ್ತಿಲ್ಲ, ಭಾಳ ದಿವಸ ನಾವು ಬಂದು ಒಂದು 60 ವರ್ಷದ ಲೆಕ್ಕ. ನಿಮ್ಮ ಹಿಂದೆ 60 ವರ್ಷದಿಂದ ಯಾರು ಪೂಜೆ ಮಾಡ್ತಿದ್ರು ಅನ್ನೋದು ಗೊತ್ತಿದೆಯಾ? ಹಿಂದಿದ್ರು ನಮ್ಮ ತಂದೆತಿಯರು, ಆಮೇಲೆ ನಾವು ಪೂಜೆ ಮಾಡ್ಕೊಂಡ್ ಬಂದಿದ್ವಿ. ಪ್ರತಿ ಸರಿ ಅಮಾವಾಸ್ಯೆ ಕಟ್ಲೆ ಅಂತೇಳಿ ಮಾಡ್ತಾರೆ. ಇಡೀ ಊರು ಊಟಕ್ಕೆ ಹಾಕ್ಸ್ತಾರೆ ದೇವಸ್ಥಾನ ಮುಂದೆ. ಪ್ರತಿ ತಿಂಗಳು ಊಟದ ವ್ಯವಸ್ಥೆ ಇರುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಸ್ವಾಮಿಗೆ ಅಭಿಷೇಕ ಎಲ್ಲ ಪೂಜೆ ಮಾಡಿ ಪ್ರತಿ ಇವರೇ ಎಲ್ಲ ಇದು ಮಾಡಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಎಲ್ಲ ಅನ್ನದಾಸ ವ್ಯವಸ್ಥೆ ಪ್ರತಿ ಅಮಾವಾಸ್ಯೆ ದಿವಸ ಅಲ್ಲಿ ಪೂಜಾ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಅದನ್ನ ಸಂಪ್ರದಾಯ ಅಲ್ಲಿ ಸಿದ್ದೇಶ್ವರ ಅಂತ ಅಲ್ಲೂ ಮಾಡ್ತಿದ್ರು. ಅದನ್ನೀಗ ಅಲ್ಲಿ ಹೋಗಿ ದೂರ ಆಗುತ್ತೆ ಅಂತೇಳಿ ಅದನ್ನ ಇಲ್ಲೇ ಇದು ಮಾಡ್ಕೊಂಡು ವ್ಯವಸ್ಥೆ ಚೆನ್ನಾಗಿ ನೀಟಾಗಿ ಇದು ಮಾಡ್ತಿದ್ದಾರೆ. ಕೆಂಡ ಮತ್ತು ತೇರು ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ. ಅಂದ್ರೆ ಇವ್ರು ಹೇಳಿದ ಧಾರ್ಮಿಕ ಆಚರಣೆಗಳನ್ನ ನಮ್ಮೂರಲ್ಲಿ ಅನಾದಿ ಕಾಲದಿಂದಲೂ ಯಾವ್ದು ನಿಲ್ಲಿಸ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಧಾರ್ಮಿಕ ಕಾರ್ಯಗಳು ಮಾತ್ರ ಯಾವುದು ಕೂಡ ನಿಂತಿಲ್ಲ ನಮ್ಮೂರಲ್ಲಿ, ಮೊದಲಿಂದಲೇ ಚೆನ್ನಾಗಿ. ಸೊ ಅಂದರೆ ಇಲ್ಲಿ ಇನ್ನೊಂದು ಏನು ಅರ್ಥ ಆಗತ್ತೆ ಅಂದರೆ, ನಾವು ಸಾಕಷ್ಟು ಗುಡಿಗಳಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಇಲ್ಲ ಅದ್ರ ಮೇಲೆ ದಾಳಿ ಆಗಿರ್ಬೋದು ಅಥವಾ ಅದ್ರದ್ದು ಏನೋ ಒಂದು ಇಂಪಾರ್ಟೆನ್ಸ್ ಕಳ್ಕೊಂಡ ನಂತರ ಬಂದು ಅದನ್ನು ಮೇಂಟೆನೆನ್ಸ್ ಇಲ್ಲದೆ ಇದ್ದಾಗ ಆ ಗುಡಿಗಳು ಹಂಗೆ ಸರ್ವನಾಶ ಆಗ್ಬಿಡತ್ತೆ. ಅದ್ರ ಬದಲಾಗಿ ಈಗ ವಿಜಯನಗರದ ಅರಸರು ಇಲ್ಲಿ ಮಾಡಿರೋವಂಥ ಒಂದು ದೊಡ್ಡ ಒಂದು ಕೊಡುಗೆ ನೀವು ನೋಡಿದ್ರೆ, ಇದು ಕೂಡ ಒಂದು ಸಂದರ್ಭದಲ್ಲಿ ಪೂಜೆ ಮಾಡೋದೆಲ್ಲ ನಿಂತೋಗಿರೋ ಸಂದರ್ಭದಲ್ಲಿ ಇಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಅದನ್ನು ಜನರು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಬಂದು ಇವತ್ತಿನವರೆಗೂ ಉಳ್ಕೊಂಡ್ಬಂದಿದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರೋ ಸಾಕಷ್ಟು ಗುಡಿಗಳಿದೆ ಅಂತ ಇವತ್ತು ನಾವೇನು ನೋಡ್ತಾ ಇದ್ದೀವೋ ಅದನ್ನು ಜೀರ್ಣೋದ್ಧಾರಗಳ ಮಾಡಿ ಅದನ್ನು ಅಟ್ಲೀಸ್ಟ್ ಮತ್ತೆ ಒಂದು ಪೂಜೆ ಪುನಸ್ಕಾರಗಳನ್ನು ಮತ್ತೆ ಶುರು ಮಾಡಿದ್ರೆ ಆ ಒಂದು ಗುಡಿಗಳೆಲ್ಲ ಮತ್ತೆ ಜೀವಂತವಾಗಿ ಮುಂದಿನ ಕಾಲಕ್ಕೂ ಉಳಿಯೋ ಒಂದು ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಒಂದು ಗುಡಿಯ ಒಂದು ನವರಂಗದಲ್ಲಿರುವಂಥ ಈ ಒಂದು ಭುವನೇಶ್ವರಿಯನ್ನು ನೀವು ನೋಡ್ಬೋದು. ಹಿಂದೆ ನೀವು ನೋಡಿದಂಥ ಭುವನೇಶ್ವರಿಯ ಥರನೇ ಇದು ಕೂಡ ಇದೆ. ಮತ್ತು ಅಷ್ಟದಿಕ್ಪಾಲಕರ ಒಂದು ಉಬ್ಬು ಶಿಲ್ಪವನ್ನು, ವಾದ್ಯಗಾರರು ಮತ್ತು ನೃತ್ಯಗಾರರ ಒಂದು ಉಬ್ಬು ಶಿಲ್ಪವನ್ನು ಕೂಡ ಕೆತ್ತಿದ್ದಾರೆ. ಮಧ್ಯದಲ್ಲಿ ನಟರಾಜನ ಒಂದು ಉಬ್ಬು ಶಿಲ್ಪ ಕೂಡ ನಿಮಗೆ ಕಂಡು ಬರುತ್ತೆ. ಮತ್ತು ಇಲ್ಲಿರೋ ಎಲ್ಲ ಕಂಬಗಳೂ ಅಷ್ಟೇ ಯಾವುದೋ ಒಂದಕ್ಕೆ ಮತ್ತೊಂದು ಹೋಲೋದಿಲ್ಲ. ಅಂದರೆ ಎಲ್ಲ ಕಂಬಗಳು ಬೇರೆ ಬೇರೆ ಮಾದರಿಯ ಒಂದು ಕಂಬಗಳೇ ಆಗಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ.
ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ